ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1/6/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 21/10/2005. ಸಂಪೂರ್ಣರಾಗುವುದಕ್ಕೋಸ್ಕರ ಮತ್ತು ಸಂಪನ್ನರಾಗುವುದಕ್ಕೋಸ್ಕರ ಡೇಟ್ ಅನ್ನು ಫಿಕ್ಸ್ ಮಾಡಿ ಸಮಯಕ್ಕನುಸಾರವಾಗಿ ಎವ್ವರೆಡಿಯಾಗಿ. ಇಂದು ಬಾಪ್ತಾದ 4 ಕಡೆ ಇರುವಂತಹ ಮಕ್ಕಳ 3 ರೂಪವನ್ನು ನೋಡುತ್ತಿದ್ದಾರೆ. ಹೇಗೆ ಪರಮಾತ್ಮ ತಂದೆಯನ್ನು ವಿಶೇಷವಾಗಿ 3 ಸಂಬಂಧದಲ್ಲಿ ನೆನಪು ಮಾಡುತ್ತೀರಾ, ಅದೇ ರೀತಿ ಮಕ್ಕಳಲ್ಲೂ ಕೂಡ 3 ರೂಪವನ್ನು ನೋಡಿ ಪರಮಾತ್ಮ ತಂದೆ ಹರ್ಷಿತರಾಗುತ್ತಿದ್ದಾರೆ. ತಮ್ಮ 3 ರೂಪದ ಬಗ್ಗೆ ನಿಮಗೆ ಗೊತ್ತಿದೆ ತಾನೆ. ಈ ಸಮಯದಲ್ಲಿ ಎಲ್ಲಾ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿ ಇದ್ದೀರಾ ಮತ್ತು ಬ್ರಾಹ್ಮಣರ ಅಂತಿಮ ಸ್ಥಿತಿ ಅಂದರೆ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಆಗುವುದಾಗಿದೆ. ನಂತರ ಪುನಃ ಸೂಕ್ಷ್ಮ ದೇವತೆಯಿಂದ ದೇವತೆ ಆಗುವುದಾಗಿದೆ. ಎಲ್ಲಾ ರೂಪಕ್ಕಿಂತ ವಿಶೇಷ ಅಂದರೆ ವರ್ತಮಾನ ಸಮಯದ ಬ್ರಾಹ್ಮಣ ಜೀವನ ಆಗಿದೆ. ಬ್ರಾಹ್ಮಣ ಜೀವನ ಅಮೂಲ್ಯ ಆಗಿದೆ. ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆ ಆಗಿದೆ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ರಾಯಲ್ಟಿ ಆಗಿದೆ. ಪವಿತ್ರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ. ಪವಿತ್ರತೆಯೇ ಸುಖ ಶಾಂತಿಯ ಜನನಿಯಾಗಿದೆ. ಎಷ್ಟು ಜಾಸ್ತಿ ನೀವು ಪವಿತ್ರರಾಗುತ್ತೀರೋ ಅಷ್ಟು ಸುಖ ಶಾಂತಿ ನಿಮ್ಮ ಜೀವನದಲ್ಲಿ ಸ್ವಾಭಾವಿಕವಾಗಿ ಇರುತ್ತದೆ ಮತ್ತು ಸುಖ ಶಾಂತಿ ನಿಮ್ಮ ಸ್ವಭಾವ ಆಗಿಬಿಡುತ್ತದೆ. ಮತ್ತು ಪವಿತ್ರ ಆತ್ಮರ ಗುರಿಯೇ ಆಗಿದೆ ಬ್ರಾಹ್ಮಣರಿಂದ ದೇವತೆ ಆಗುವುದಲ್ಲ, ಆದರೆ ಬ್ರಾಹ್ಮಣರಿಂದ ಮೊದಲು ಸೂಕ್ಷ್ಮ ದೇವತೆ ಆಗಬೇಕು. ನಂತರ ಸೂಕ್ಷ್ಮ ದೇವತೆಯಿಂದ ದೇವತೆ ಆಗುವುದೇ ಪವಿತ್ರ ಆತ್ಮರಾದ ನಿಮ್ಮ ಗುರಿಯಾಗಿದೆ. ಅಂದ ಮೇಲೆ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ, ಸೂಕ್ಷ್ಮ ದೇವತೆಯಿಂದ ದೇವತೆ ಅನ್ನುವ ಈ 3 ರೂಪವನ್ನು ಬಾಪ್ತಾದ ಎಲ್ಲಾ ಮಕ್ಕಳಲ್ಲೂ ನೋಡುತ್ತಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಆ ನಿಮ್ಮ 3 ಸ್ವರೂಪ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸುತ್ತಿದೆ ತಾನೆ. ಆ 3 ರೂಪ ಪ್ರತ್ಯಕ್ಷದಲ್ಲಿ ಕಾಣುತ್ತಿದೆ ತಾನೆ. ಬ್ರಾಹ್ಮಣರಂತೂ ಆಗಿದ್ದೀರಾ. ಈಗ ಸೂಕ್ಷ್ಮ ದೇವತೆ ಆಗುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೀರಾ. ಸೂಕ್ಷ್ಮ ದೇವತೆ ಆಗುವಂತಹ ಗುರಿ ಇದೆ ತಾನೆ. ಸೂಕ್ಷ್ಮ ದೇವತೆ ಆಗಲೇಬೇಕು ತಾನೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಸೂಕ್ಷ್ಮ ದೇವತಾ ಸ್ವರೂಪದ ವಿಶೇಷತೆ ನಮ್ಮ ಈ ಜೀವನದಲ್ಲಿ ಎಷ್ಟು ಕಾಣಿಸುತ್ತಿದೆ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಸೂಕ್ಷ್ಮ ದೇವತೆ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂದರೆ ಯಾರಿಗೆ ಈ ಹಳೆಯ ಸಂಸಾರದ ಜೊತೆಗೆ ಸಂಬಂಧ ಇಲ್ಲವೋ ಮತ್ತು ಹಳೆಯ ಸಂಸ್ಕಾರದ ಜೊತೆಗೆ ಯಾರಿಗೆ ಸಂಬಂಧ ಇಲ್ಲವೋ ಅವರಿಗೆ ಸೂಕ್ಷ್ಮ ದೇವತೆ ಎಂದು ಕರೆಯಲಾಗುತ್ತದೆ. ಸೂಕ್ಷ್ಮ ದೇವತೆ ಅಂದರೆ ಕೇವಲ ಸಮಸ್ಯೆಯ ಸಮಯದಲ್ಲಿ ಡಬ್ಬಲ್ ಲೈಫ್ ಸ್ಥಿತಿಯಲ್ಲಿ ಸ್ಥಿತ ಆಗುವುದಲ್ಲ, ಆದರೆ ಸದಾ ಮನಸ್ಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬ್ಬಲ್ ಹಗುರರಾಗಿರಬೇಕು. ಹಗುರರಾಗಿರಬೇಕು. ಹಗುರವಾದ ವಸ್ತು ಎಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ. ಬಹಳಷ್ಟು ಭಾರವಾದ ವಸ್ತು ಇಷ್ಟ ಆಗುತ್ತದೆಯೇನು? ಹೊರೆ ಉಳ್ಳಂತಹ ವಸ್ತು ಇಷ್ಟ ಆಗುತ್ತದೆಯೇನು? ಹಗುರವಾದ ವಸ್ತು ಇಷ್ಟ ಆಗುತ್ತದೆಯೋ ಅಥವಾ ಭಾರವಾದ ವಸ್ತು ಇಷ್ಟ ಆಗುತ್ತದೆಯೋ? ಹಗುರವಾದ ವಸ್ತು ಇಷ್ಟ ಆಗುತ್ತದೆ ತಾನೆ. ಸೂಕ್ಷ್ಮ ದೇವತೆಗಳು ಸರ್ವರವರಾಗಿರುತ್ತಾರೆ. ಅಂದರೆ ಎಲ್ಲರೂ ಸೂಕ್ಷ್ಮ ದೇವತೆಯನ್ನು ನಮ್ಮವರು ಎಂದು ತಿಳಿದುಕೊಳ್ಳುತ್ತಾರೆ. ಕೇವಲ ಕೆಲವರಷ್ಟೇ ಸೂಕ್ಷ್ಮ ದೇವತೆಯನ್ನು ನಮ್ಮವರು ಎಂದು ತಿಳಿದುಕೊಳ್ಳುವುದಿಲ್ಲ. ಸೂಕ್ಷ್ಮ ದೇವತೆ ಅಂದರೆ ಸರ್ವರಿಗೂ ಪ್ರಿಯ ಆಗಿರುತ್ತಾರೆ ಮತ್ತು ಭಿನ್ನ ಆಗಿರುತ್ತಾರೆ. ಕೇವಲ ಪ್ರಿಯ ಆಗುವುದಷ್ಟೇ ಅಲ್ಲ, ಎಷ್ಟು ಪ್ರಿಯ ಆಗಿರುತ್ತಾರೋ ಅಷ್ಟೇ ಭಿನ್ನ ಆಗಿರುತ್ತಾರೆ. ಸೂಕ್ಷ್ಮ ದೇವತೆಗಳ ಲಕ್ಷಣ ಅಂದರೆ ಸೂಕ್ಷ್ಮ ದೇವತೆಗಳು ಸರ್ವರಿಗೂ ಪ್ರಿಯ ಆಗಿರುತ್ತಾರೆ. ಸೂಕ್ಷ್ಮ ದೇವತೆಯನ್ನು ಯಾರೇ ನೋಡಿದರು, ಸೂಕ್ಷ್ಮ ದೇವತೆಯ ಜೊತೆಗೆ ಯಾರೇ ಮಿಲನವನ್ನು ಮಾಡಿದರು, ಯಾರೇ ಸೂಕ್ಷ್ಮ ದೇವತೆಗಳ ಸಂಬಂಧದಲ್ಲಿ ಬಂದರು, ಸಂಪರ್ಕದಲ್ಲಿ ಬಂದರು, ಇವರು ನನ್ನವರಾಗಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾರೆ. ಹೇಗೆ ಪರಮಾತ್ಮ ತಂದೆಯ ಬಗ್ಗೆ ನೀವೆಲ್ಲರೂ ಅನುಭವವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಎಂದು, ಪರಮಾತ್ಮ ತಂದೆ ನನ್ನವರು ಎಂದು ಎಲ್ಲರೂ ಅನುಭವವನ್ನು ಮಾಡುತ್ತೀರತಾನೆ. ಅನುಭವವನ್ನು ಮಾಡುತ್ತೀರತಾನೆ. ಅದೇ ರೀತಿ ಸೂಕ್ಷ್ಮ ದೇವತೆ ಅಂದರೆ ಇವರು ನನ್ನವರು ಎಂದು ಪ್ರತಿಯೊಬ್ಬರೂ ಅನುಭವವನ್ನು ಮಾಡಬೇಕು. ನನ್ನತನದ ಅನುಭವ ಆಗಬೇಕು. ಏಕೆಂದರೆ ಸೂಕ್ಷ್ಮ ದೇವತೆಗಳು ಹಗುರರಾಗಿರುತ್ತಾರೆ. ಅಂದ ಮೇಲೆ ಹಗುರತನ ಸರ್ವರಿಗೂ ಪ್ರಿಯರನ್ನಾಗಿ ಮಾಡುತ್ತದೆ.
ಸಂಪೂರ್ಣ ಬ್ರಾಹ್ಮಣ ಪರಿವಾರದವರು ಅನುಭವವನ್ನು ಮಾಡಬೇಕು. ಇವರು ನಮ್ಮವರಾಗಿದ್ದಾರೆ ಎಂದು, ಎಲ್ಲರೂ ಇವರು ನನ್ನವರಾಗಿದ್ದಾರೆ ಎಂದು ಸೂಕ್ಷ್ಮ ದೇವತೆಯಾದ ನಮ್ಮನ್ನು ನೋಡಿ ಅನುಭವ ಮಾಡಬೇಕು. ಹೊರೆಯ ಅನುಭವ ಆಗಬಾರದು, ಭಾರದ ಅನುಭವ ಆಗಬಾರದು. ಏಕೆಂದರೆ ಸೂಕ್ಷ್ಮ ದೇವತೆಯ ಅರ್ಥವೇ ಆಗಿದೆ ಡಬ್ಬಲ್ ಲೈಟ್, ಅಂದರೆ ಡಬ್ಬಲ್ ಹಗುರರಾಗಿ ಇರುವಂತವರು. ಸೂಕ್ಷ್ಮ ದೇವತೆ ಅಂದರೆ ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಬೇಹದ್ದಿನಲ್ಲಿ ಇರುವಂತವರು. ಸೂಕ್ಷ್ಮ ದೇವತೆಗಳು ಹದ್ದಿನಲ್ಲಿ ಇರುವುದಿಲ್ಲ. ಸೂಕ್ಷ್ಮ ದೇವತೆಗಳು ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕದಲ್ಲಿ ಹದ್ದಿನಲ್ಲಿ ಬರುವುದಿಲ್ಲ. ಸೂಕ್ಷ್ಮ ದೇವತೆಗಳು ಅಂದರೆ ಎಲ್ಲರೂ ನನ್ನವರಾಗಿದ್ದಾರೆ ಮತ್ತು ನಾನು ಎಲ್ಲರಿಗೂ ಸಂಬಂಧಪಟ್ಟಿದ್ದೇನೆ, ಅಂದರೆ ಎಲ್ಲರಿಗೂ ನಾನು ಇಷ್ಟ ಆಗುವಂತಹ ಆತ್ಮ ಆಗಿದ್ದೇನೆ. ಎಲ್ಲಿ ಜಾಸ್ತಿ ನನ್ನತನ ಇರುತ್ತದೆಯೋ ಅಲ್ಲಿ ಹಗುರತನ ಇರುತ್ತದೆ. ಸಂಸ್ಕಾರದಲ್ಲೂ ಕೂಡ ಹಗುರತೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ಎಷ್ಟು % ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯನ್ನು ತಲುಪಿದ್ದೇನೆ. ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ? ಚೆಕ್ ಮಾಡಿಕೊಳ್ಳುವಂತವರಾಗಿದ್ದೀರಾ ತಾನೆ? ಕೇವಲ ಚೆಕ್ ಮಾಡಿಕೊಳ್ಳುವಂತವರಾಗಿದ್ದೀರೋ ಅಥವಾ ಚೆಕ್ ಮಾಡಿಕೊಂಡ ನಂತರ ಸರಿಪಡಿಸಿಕೊಳ್ಳುವಂತವರಾಗಿದ್ದೀರೋ? ಶುಭಾಶಯಗಳು. ಬಾಪ್ತಾದರವರಿಗೆ ಈಗ ಇದೇ ಶುಭ ಆಸೆ ಇದೆ. ವರ್ತಮಾನ ಸಮಯವನ್ನು ನೋಡುತ್ತಾ ಯಾರೆಲ್ಲ ತಮ್ಮನ್ನು ತಾವು ಮಹಾರಥಿಗಳು ಎಂದು ತಿಳಿದುಕೊಂಡಿದ್ದೀರೋ ಅವರ ಸ್ಟೇಜ್ 95%ಗೆ ಬಂದು ತಲುಪಿರಬೇಕು. ನೀವೀಗ 95%ಗೆ ಬಂದು ತಲುಪಿರಬೇಕು. ಕೆಲವರು ಹೇಳಿದರು 98%ಗೆ ಬಂದು ತಲುಪುತ್ತೇವೆ ಎಂದು. ಶುಭಾಶಯಗಳು. ನಿಮ್ಮ ಮುಖದಲ್ಲಿ ಗುಲಾಬ್ ಜಾಮೂನ್. ನೀವೀಗ ಪರಮಾತ್ಮ ತಂದೆ ನಿಮ್ಮ ಬಾಯಲ್ಲಿ ಇಟ್ಟಿರುವಂತಹ ಗುಲಾಬ್ ಜಾಮೂನ್ ಅನ್ನು ತಿನ್ನಿ. ಏಕೆಂದರೆ ನೀವೆಲ್ಲರೂ ನೋಡುತ್ತಿದ್ದೀರಾ ಮತ್ತು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಾ. ನಾವೆಲ್ಲರೂ ಆ ಸಂಪನ್ನ ಸ್ಥಿತಿಯನ್ನು ತಲುಪಲೇಬೇಕು. ತಲುಪುತ್ತೇವೆ ಅಲ್ಲ, ನಾವೀಗ ತಲುಪಲೇಬೇಕು. ಮಾಡುತ್ತೇವೆ, ನೋಡುತ್ತೇವೆ, ಆಗುತ್ತದೆ, ನಾವು ಮಾಡಿ ತೋರಿಸುತ್ತೇವೆ, ಅಂತಹ ಸ್ಥಿತಿಗೆ ಹೋಗಿ ತಲುಪುತ್ತೇವೆ. ನಾವೇ ನೋಡುತ್ತೇವೆ, ಪ್ರಯತ್ನ ಪಡುತ್ತೇವೆ ಅನ್ನುವ ಈ ಭಾಷೆಯನ್ನು ಈಗ ಪರಿವರ್ತನೆ ಮಾಡಿಕೊಳ್ಳಿ. ನೀವೀಗ ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪವನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ಸಂಕಲ್ಪದಲ್ಲಿ ಎಷ್ಟು % ನಿಶ್ಚಯ ಇದೆ ಮತ್ತು ನನ್ನ ಸಂಕಲ್ಪ ಎಷ್ಟು ಸಫಲತಾಪೂರ್ವಕ ಆಗಿದೆ ಎಂದು ಈಗ ಚೆಕ್ ಮಾಡಿಕೊಳ್ಳುವುದನ್ನು ತೀವ್ರಗತಿಯಿಂದ ವೃದ್ಧಿಗೊಳಿಸಿಕೊಳ್ಳಿ. ಮೊದಲು ಚೆಕ್ ಮಾಡಿಕೊಳ್ಳಿ, ನಂತರ ಕರ್ಮದಲ್ಲಿ ಬನ್ನಿ. ಎಂದೂ ಕೂಡ ಈ ರೀತಿ ಆಗಬಾರದು. ಎಂತಹ ಸಂಕಲ್ಪ ಬೇಕಾದರೂ ನನ್ನ ಮನಸ್ಸಿನಲ್ಲಿ ಬರುತ್ತದೆ, ಎಂತಹ ಶಬ್ದ ಬೇಕಾದರೂ ನನ್ನ ಬಾಯಿಂದ ಬರುತ್ತದೆ. ಸಂಬಂಧ ಸಂಪರ್ಕದಲ್ಲಿ ಈ ರೀತಿ ಆಗುತ್ತದೆ, ಆ ರೀತಿ ಆಗುತ್ತದೆ ಎಂದು ಹೇಳಬಾರದು. ಯಾರೆಲ್ಲ ವಿವಿಐಪಿಗಳಾಗಿರುತ್ತಾರೋ ಅವರ ಪ್ರತಿಯೊಂದು ಮಾತಿನಲ್ಲೂ ಚೆಕಿಂಗ್ ನಡೆಯುತ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ, ವಿವಿಐಪಿಗಳ ಪ್ರತಿಯೊಂದು ವಸ್ತುವನ್ನು ಮೊದಲು ಚೆಕ್ ಮಾಡಲಾಗುತ್ತದೆ. ಮೊದಲು ಅವರು ಹೋಗುವಂತಹ ಸ್ಥಾನವನ್ನು ಕೂಡ ಚೆಕ್ ಮಾಡುತ್ತಾರೆ. ನಂತರ ವಿವಿಐಪಿಗಳು ಆ ಸ್ಥಾನದಲ್ಲಿ ಹೆಜ್ಜೆಯನ್ನು ಇಡುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು 2 ಗಂಟೆಯ ನಂತರ 4 ಗಂಟೆಯ ನಂತರ ಚೆಕ್ಕಿಂಗ್ ಅನ್ನು ಮಾಡಿಕೊಂಡರೆ ನಡೆಯುವುದಿಲ್ಲ. ಮೊದಲು ಚೆಕ್ಕಿಂಗ್ ಅನ್ನು ಮಾಡಿಕೊಳ್ಳಬೇಕು, ನಂತರ ಹೆಜ್ಜೆಯನ್ನು ಇಡಬೇಕು. ಮೊದಲು ಚೆಕ್ ಮಾಡಿ ನಂತರ ಹೆಜ್ಜೆಯನ್ನು ಇಡಬೇಕು. ಏಕೆಂದರೆ ವರ್ತಮಾನ ಸಮಯದಲ್ಲಿ ಯಾರೆಲ್ಲ ವಿವಿಐಪಿಗಳು ಇದ್ದಾರೋ ಅವರು ಕೇವಲ 1 ಜನ್ಮಕ್ಕೋಸ್ಕರ ವಿವಿಐಪಿಗಳಾಗಿದ್ದಾರೆ. ಅವರು ಸ್ವಲ್ಪ ಸಮಯಕ್ಕೋಸ್ಕರ ವಿವಿಐಪಿಗಳಾಗಿದ್ದಾರೆ. ಮತ್ತು ನೀವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಆಗುವಂತವರು. ನಿಮ್ಮ ಹೆಸರಿನ ಜೊತೆಗೆ ಎಷ್ಟು ವಿವಿ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅನ್ನುವ ಶಬ್ದವನ್ನು ಸೇರಿಸಿಕೊಳ್ಳುತ್ತೀರೋ ಅಷ್ಟು ನೀವು ವಿವಿಐಪಿ ಆಗಿದ್ದೀರಾ. ನೋಡಿ, ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಆಗುತ್ತಿರುವ ನಿಮ್ಮ ಹೆಸರಿನ ಜೊತೆಗೆ ವಿ ಅನ್ನುವ ಶಬ್ದವನ್ನು ಸೇರಿಸಿಕೊಳ್ಳುತ್ತಾ ಹೋಗಿ. ನೀವೆಲ್ಲರೂ ನಿಮ್ಮ ಚಿತ್ರವನ್ನು ನೋಡಿದ್ದೀರಾ ತಾನೆ? ನಿಮ್ಮ ಆ ಚಿತ್ರದ ಪೂಜೆಯನ್ನು ಮಾಡುತ್ತಿದ್ದಾರೆ. ನಿಮ್ಮ ಪೂಜ್ಯ ಸ್ವರೂಪದ ಚಿತ್ರವನ್ನು ನೋಡಿದ್ದೀರಾ ತಾನೆ? ಬಲೆ ಮಂದಿರಕ್ಕೆ ಹೋಗಿ ನೋಡದೇ ಇರಬಹುದು, ಫೋಟೋದಲ್ಲಿ ನಿಮ್ಮ ಚಿತ್ರವನ್ನು ನೋಡಿದ್ದೀರಾ ತಾನೆ? ಈಗಲೂ ಕೂಡ ನಿಮ್ಮ ಆ ಚಿತ್ರಕ್ಕೆ ಎಷ್ಟೊಂದು ಬೆಲೆ ಇದೆ. ನಿಮ್ಮ ಆ ದೇವತಾ ಸ್ವರೂಪದ ಚಿತ್ರಕ್ಕೋಸ್ಕರ ಎಷ್ಟು ದೊಡ್ಡ ದೊಡ್ಡ ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ. ನಿಮ್ಮ ಚಿತ್ರ ಏನಿದೆ ಆ ಚಿತ್ರ 3 ಫೂಟ್ನ ಚಿತ್ರ ಆಗಿರುತ್ತದೆ. ಆ 3 ಫೂಟ್ನ ಚಿತ್ರಕ್ಕೆ ಎಷ್ಟು
ಬೆಲೆ ಇದೆ. ಆ ಜಡಚಿತ್ರಕ್ಕೆ ಅಷ್ಟೊಂದು ಬೆಲೆ ಇದೆ. ಜಡಚಿತ್ರದ ರೂಪದಲ್ಲೂ ಕೂಡ ನೀವು ಅಮೂಲ್ಯ ಆತ್ಮರಾಗಿದ್ದೀರಾ, ಬೆಲೆ ಬಾಳುವಂತವರಾಗಿದ್ದೀರಾ ತಾನೆ. ನಿಮ್ಮ ಚಿತ್ರದ ದರ್ಶನವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಭಕ್ತರು ಎಷ್ಟು ದೊಡ್ಡ ಕ್ಯೂನಲ್ಲಿ ನಿಲ್ಲುತ್ತಾರೆ ಮತ್ತು ಚೈತನ್ಯದಲ್ಲಿ ನೀವೆಲ್ಲರೂ ಎಷ್ಟು ದೊಡ್ಡ VIP ಆಗಿದ್ದೀರಾ. ಅಂದ ಮೇಲೆ ಒಂದು ಹೆಜ್ಜೆಯನ್ನು ಇಡುವುದಕ್ಕಿಂತ ಮೊದಲು ಚೆಕ್ ಮಾಡಿಕೊಳ್ಳಿ. ಕಾರ್ಯವನ್ನು ಮಾಡಿದ ನಂತರ ಚೆಕ್ ಮಾಡಿಕೊಳ್ಳುತ್ತೀರಾ, ಆದರೆ ಹೆಜ್ಜೆಯನ್ನು ಇಟ್ಟ ನಂತರ ಚೆಕ್ ಮಾಡಿಕೊಳ್ಳುತ್ತೀರಾ. ಆ ಹೆಜ್ಜೆಯನ್ನು ಪುನಃ ವಾಪಸ್ ನಿಮ್ಮ ಕೈಗೆ ನೀವು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಇಟ್ಟಂತ ಹೆಜ್ಜೆ ಹಿಂದಕ್ಕೆ ಬರಲು ಸಾಧ್ಯ ಇಲ್ಲ. ಅಜ್ಞಾನ ಕಾಲದಲ್ಲೂ ಕೂಡ ಹೇಳುತ್ತಾರೆ, ವಿಚಾರ ಮಾಡಿ ಕರ್ಮವನ್ನು ಮಾಡಿ, ಕರ್ಮವನ್ನು ಮಾಡಿ ವಿಚಾರವನ್ನು ಮಾಡಬೇಡಿ ಎಂದು. ಮೊದಲು ವಿಚಾರವನ್ನು ಮಾಡಿ ನಂತರ ಕರ್ಮವನ್ನು ಮಾಡಿ ಎಂದು ಅಜ್ಞಾನ ಕಾಲದಲ್ಲಿ ಹೇಳುತ್ತಾರೆ. ಅಂದ ಮೇಲೆ ನಿಮ್ಮ ಸ್ವಮಾನದ ಸೀಟ್ನಲ್ಲಿ ನೀವು ಸೆಟ್ ಆಗಿ ಇರಿ. ಎಷ್ಟು ಜಾಸ್ತಿ ಪೊಸಿಷನ್ ಅಲ್ಲಿ ಇರುತ್ತೀರೋ ಅಷ್ಟು ಆಪೋಸಿಷನ್ ಬರಲು ಸಾಧ್ಯ ಇಲ್ಲ. ಅಂದರೆ ಶ್ರೇಷ್ಠ ಸ್ಥಿತಿ ಅನ್ನುವ ಪೊಸಿಷನ್ ಅಲ್ಲಿ ನೀವು ಸೆಟ್ ಆದರೆ ಯಾರು ನಿಮಗೆ ವಿರೋಧವನ್ನು ಮಾಡಲು ಸಾಧ್ಯ ಇಲ್ಲ. ಮಾಯೆ ಯಾವಾಗ ವಿರೋಧವನ್ನು ಮಾಡುತ್ತದೆ ಅಂದರೆ ಯಾವಾಗ ನೀವು ನಿಮ್ಮ ಶ್ರೇಷ್ಠ ಸ್ಥಿತಿ ಅನ್ನುವ ಪೊಸಿಷನ್ ಅಲ್ಲಿ ಸ್ಥಿತ ಆಗಿ ಇರುವುದಿಲ್ಲವೋ ಆಗ ಮಾಯೆ ವಿರೋಧವನ್ನು ಮಾಡುತ್ತದೆ. ಅಂದ ಮೇಲೆ ಈಗ ಬಾಪ್ತಾದರವರ ಕ್ವಶನ್ ಆಗಿದೆ, ನಿಮ್ಮೆಲ್ಲರ ಗುರಿಯಾಗಿದೆ ಸಂಪನ್ನ ಆಗುವುದು. ಸಂಪೂರ್ಣ ಆಗುವುದೇ ನಿಮ್ಮೆಲ್ಲರ ಗುರಿಯಾಗಿದೆ. ಸಂಪನ್ನ ಆಗಬೇಕು, ಸಂಪೂರ್ಣ ಆಗಬೇಕು ಅನ್ನುವ ಗುರಿ ಇದೆಯೋ, ಅಥವಾ ಸ್ವಲ್ಪ ಸ್ವಲ್ಪ ಸಂಪನ್ನ ಆಗಬೇಕು, ಸ್ವಲ್ಪ ಸ್ವಲ್ಪ ಸಂಪೂರ್ಣ ಆಗಬೇಕು ಅನ್ನುವ ಗುರಿ ಇದೆಯೋ? ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕು ಅನ್ನುವ ಗುರಿ ಇದೆ ತಾನೆ. ಎಲ್ಲರಿಗೂ ಸಂಪನ್ನ ಮತ್ತು ಸಂಪೂರ್ಣ ಆಗುವ ಗುರಿ ಇದೆ ತಾನೆ. ಯಾರಿಗೆ ಗುರಿ ಇದೆಯೋ ಅವರು ಕೈಯನ್ನು ಎತ್ತಿ. ಸಂಪೂರ್ಣರಾಗಲೇಬೇಕು ತಾನೆ. ಒಳ್ಳೆಯದು. ಎಷ್ಟು ಸಮಯದಲ್ಲಿ ಸಂಪೂರ್ಣರಾಗುತ್ತೀರಾ? ನೀವು ಜನರಿಗೆ ಪ್ರಶ್ನೆಯನ್ನು ಕೇಳುತ್ತೀರಾ ತಾನೆ. ವಿದ್ಯಾರ್ಥಿಗಳಿಗೆ ಟೀಚರ್ ಪ್ರಶ್ನೆಯನ್ನು ಕೇಳುತ್ತಾರೆ, ನಿಮ್ಮ ಗುರಿ ಏನಾಗಿದೆ ಎಂದು. ಅಂದ ಮೇಲೆ ಇಂದು ಬಾಪ್ತಾದ ವಿಶೇಷವಾಗಿ ಟೀಚರ್ಸ್ ಅನ್ನು ಕೇಳುತ್ತಿದ್ದಾರೆ. 30 ವರ್ಷದ ಟೀಚರ್ಸ್ ಇಲ್ಲಿ ಕುಳಿತಿದ್ದೀರಾ. ಅಂದ ಮೇಲೆ 30 ವರ್ಷದವರು ನಾಳೆ ಪರಸ್ಪರ ಸೇರಿ ಕುಳಿತು ಪ್ರೋಗ್ರಾಮ್ ಅನ್ನು ನಿರ್ಮಾಣ ಮಾಡಬೇಕು. ಬಹಳಷ್ಟು ಮೀಟಿಂಗ್ ಅನ್ನು ಮಾಡುತ್ತೀರಾ. ಬಾಪ್ತಾದ ನೋಡುತ್ತಿರುತ್ತಾರೆ. ಮೀಟಿಂಗ್ ಸೀಟಿಂಗ್, ಮೀಟಿಂಗ್ ಸೀಟಿಂಗ್ ಅಂದರೆ ಸಭೆಯನ್ನು ಸೇರಿಸುತ್ತೀರಾ, ಮೀಟಿಂಗ್ ಮಾಡುತ್ತೀರಾ, ಸಭೆಯಲ್ಲಿ ಸೇರುತ್ತೀರಾ, ಮೀಟಿಂಗ್ ಮಾಡುತ್ತೀರಾ. ಆದರೆ ಈಗ ಎಂತಹ ಮೀಟಿಂಗ್ ಅನ್ನು ಮಾಡಬೇಕು ಅಂದರೆ ಯಾವಾಗ ನಾವು ಸಂಪನ್ನ ಆಗುತ್ತೇವೆ, ಸಂಪನ್ನ ಆಗಲು ಎಷ್ಟು ಸಮಯ ಬೇಕು ಅನ್ನುವ ಮೀಟಿಂಗ್ ಅನ್ನು ಮಾಡಿ. ಮತ್ತು ಎಷ್ಟೆಲ್ಲ ಫಂಕ್ಷನ್ ಅನ್ನು ಮಾಡುತ್ತೀರೋ ಆ ಫಂಕ್ಷನ್ಗೋಸ್ಕರ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ. ಇಂತಹ ಫಂಕ್ಷನ್ಗೋಸ್ಕರ ಇಂತಹ ಡೇಟ್, ಅಂದರೆ ಇಂತಹ ಡೇಟ್ ನಲ್ಲಿ ಇಂತಹ ಫಂಕ್ಷನ್ ಅನ್ನು ಮಾಡಬೇಕು ಎಂದು ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರಾ. ಆದರೆ ಯಾವಾಗ ಸಂಪನ್ನ ಆಗಬೇಕು ಅನ್ನುವ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡಿಲ್ಲ. ಇನ್ನು ಸಂಪನ್ನ ಆಗಲು ನಿಮಗೆ ಎಷ್ಟು ವರ್ಷ ಬೇಕು ಅನ್ನುವುದನ್ನು ತಿಳಿಸಿ. ಏಕೆ ಬಾಪ್ತಾದ ಏಕೆ ಎಂದು ಹೇಳುತ್ತಿದ್ದಾರೆ? ಏಕೆಂದರೆ ಬಾಪ್ತಾದರವರನ್ನು ಪ್ರಕೃತಿ ಕೂಡ ಕೇಳುತ್ತದೆ. ಯಾವಾಗ ವಿನಾಶವನ್ನು ಮಾಡಬೇಕು ಎಂದು ಬಾಪ್ತಾದರವರನ್ನು ಪ್ರಕೃತಿ ಕೇಳುತ್ತಿದೆ. ಅಂದ ಮೇಲೆ ಬಾಪ್ತಾದ ಪ್ರಕೃತಿಗೆ ಏನು ಉತ್ತರವನ್ನು ನೀಡಬೇಕು? ಬಾಪ್ತಾದ ಮಕ್ಕಳನ್ನು ಕೇಳುತ್ತಾರೆ ತಾನೆ, ಸಂಪನ್ನ ಆಗಲು ಇನ್ನೂ ಎಷ್ಟು ವರ್ಷ ಬೇಕು? ಇಂದಿನ ವಿಶೇಷ ಟಾಪಿಕ್ ಅಂದರೆ ಇನ್ನೂ ಎಷ್ಟು ಸಮಯ ಬೇಕು, ಇನ್ನು ಎಲ್ಲಿಯವರೆಗೆ ಸಮಯ ಬೇಕು ಅನ್ನುವುದೇ ಈ ದಿನದ ವಿಶೇಷ ಟಾಪಿಕ್ ಆಗಿದೆ. ಡಬ್ಬಲ್ ವಿದೇಶದ ಮಕ್ಕಳು ಕೂಡ ಕುಳಿತಿದ್ದಾರೆ. ಡಬ್ಬಲ್ ವಿದೇಶದವರು ಡಬ್ಬಲ್ ಪುರುಷಾರ್ಥಿಗಳಾಗಿದ್ದೀರಾ ತಾನೆ. ಅಂದ ಮೇಲೆ ಚಮತ್ಕಾರವನ್ನು ಮಾಡಿ ತೋರಿಸಿ. ವಿದೇಶದವರು ಉದಾಹರಣಾ ಸ್ವರೂಪರಾಗಿ, ಕೇವಲ ಬ್ರಾಹ್ಮಣ ಪರಿವಾರದ ಮುಂದೆ ಉದಾಹರಣಾ ಸ್ವರೂಪರಾಗಿ, ವಿಶ್ವದ ಮುಂದೆ ಸಂಪನ್ನ ಮತ್ತು ಸಂಪೂರ್ಣತೆಯ ಉದಾಹರಣಾ ಸ್ವರೂಪರಾಗಿ, ಸರ್ವ ಶಕ್ತಿಗಳು ಸರ್ವ ಗುಣಗಳಿಂದ ಸಂಪನ್ನರಾಗಿ, ಅಂದರೆ ಸಂಪೂರ್ಣರಾಗಿ, ಸರ್ವಶಕ್ತಿ ಮತ್ತು ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು. ಮನಸ್ಸ ವಾಚ ಸಂಬಂಧ ಸಂಪರ್ಕ 4 ಮಾತಿನಲ್ಲಿ ಒಂದು ವೇಳೆ ಒಂದು ಮಾತಿನಲ್ಲಿ ನೀವು ದುರ್ಬಲರಾಗಿ ಉಳಿದುಕೊಂಡರೂ ಕೂಡ ನಿಮಗೆ ಸಂಪನ್ನರು ಎಂದು ಕರೆಯುವುದಿಲ್ಲ. 4 ಮಾತು ನೆನಪಿನಲ್ಲಿ ಇದೆ ತಾನೆ. ಮನಸ್ಸ ವಾಚ ಸಂಬಂಧ ಸಂಪರ್ಕ, ಇದರಲ್ಲಿ ಕರ್ಮ ಕೂಡ ಸಮಾವೇಶ ಆಗಿದೆ. 4 ಮಾತಿನಲ್ಲೂ ಸಂಪನ್ನ ಆಗಬೇಕು. ಎಂದೂ ಕೂಡ ಈ ರೀತಿ ಆಗಬಾರದು. ಮನಸ್ಸ ವಾಚದಲ್ಲಿ ನಾನು ಸರಿಯಾಗಿ ಇದ್ದೇನೆ, ಆದರೆ
ಸಂಬಂಧ ಸಂಪರ್ಕದಲ್ಲಿ ಸಂಪನ್ನ ಆಗುವ ಮಾತಿನಲ್ಲಿ ಸ್ವಲ್ಪ ಕೊರತೆ ಇದೆ ಎಂದು ಹೇಳಬಾರದು. ಪರಮಾತ್ಮ ತಂದೆ ತಿಳಿಸಿದ್ದಾರೆ ತಾನೆ, ಯಾರ ಸಮ್ಮುಖಕ್ಕೆ ನೀವು ಹೋಗುತ್ತೀರೋ ಅಥವಾ ಯಾರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರು ಅನುಭವವನ್ನು ಮಾಡಬೇಕು, ಇವರು ನನ್ನವರಾಗಿದ್ದಾರೆ ಎಂದು. ನನ್ನ ವಸ್ತುವಿನ ಮೇಲೆ ಅಧಿಕಾರ ಇರುತ್ತದೆ ತಾನೆ. ಯಾರು ನನ್ನವರಾಗಿದ್ದಾರೋ ಅವರನ್ನು ಹಗುರವಾಗಿ ತೆಗೆದುಕೊಳ್ಳುತ್ತೇವೆ, ಅನ್ಯರನ್ನು ಅಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. ಅನ್ಯರನ್ನು ಅಷ್ಟೊಂದು ಹಗುರವಾಗಿ ತೆಗೆದುಕೊಳ್ಳಲು ಆಗುವುದಿಲ್ಲ. ಅನ್ಯರಿಗೆ ಸ್ವಲ್ಪ ಜಾಸ್ತಿ ಗೌರವವನ್ನು ಕೊಡಬೇಕಾಗುತ್ತದೆ. ಆದರೆ ಯಾರು ನನ್ನವರಾಗಿದ್ದಾರೋ, ಯಾವುದು ನನ್ನದಾಗಿದೆಯೋ ಅದನ್ನು ನಾವು ಹಗುರವಾಗಿ ತೆಗೆದುಕೊಳ್ಳುತ್ತೇವೆ, ಅಂದರೆ ಸಲಿಗೆಯಿಂದ ತೆಗೆದುಕೊಳ್ಳುತ್ತೇವೆ. ಅಂದ ಮೇಲೆ ಎಲ್ಲಾ ಮಾತಿನಲ್ಲೂ ಹಗುರರಾಗಬೇಕು. ಕೇವಲ ನಿಮ್ಮ ಝೋನ್ನಲ್ಲಿ ಹಗುರರಾದರೆ ಸಾಕಾಗುವುದಿಲ್ಲ, ನಿಮ್ಮ ಸೆಂಟರ್ನಲ್ಲಿ ಹಗುರರಾದರೆ ಸಾಕಾಗುವುದಿಲ್ಲ. ಒಂದು ವೇಳೆ ಕೇವಲ ಝೋನ್ನಲ್ಲಿ ಹಗುರರಾದರೆ, ಸೆಂಟರ್ನಲ್ಲಿ ಹಗುರವಾಗಿ ಇದ್ದರೆ ನೀವು ಇಡೀ ವಿಶ್ವಕ್ಕೆ ಹೇಗೆ ರಾಜ ಆಗುತ್ತೀರಾ? ಮತ್ತು ನೀವು ವಿಶ್ವ ಕಲ್ಯಾಣಕಾರಿಗಳಾಗಲು ಸಾಧ್ಯ ಇಲ್ಲ. ಅದರ ಜೊತೆಗೆ ವಿಶ್ವಕ್ಕೆ ರಾಜರಾಗಲು ಸಾಧ್ಯ ಇಲ್ಲ. ರಾಜರು ಅಂದರೆ ಕೇವಲ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನು ಆಳುವಂತವರಷ್ಟೇ ಅಲ್ಲ. ರಾಜ್ಯದಾನಿಯಲ್ಲಿ ರಾಯಲ್ ಫ್ಯಾಮಿಲಿಗೆ ರಾಜ್ಯ ಅಧಿಕಾರಿ ಆದಂತವರು ಕೂಡ ರಾಜರೇ ಆಗಿದ್ದಾರೆ. ಅವರು ರಾಜ್ಯದಲ್ಲಿ ರಾಯಲ್ ಫ್ಯಾಮಿಲಿಯಲ್ಲಿ ರಾಜ್ಯ ಅಧಿಕಾರಿಗಳಾಗಿದ್ದಾರೆ. ಅಂದ ಮೇಲೆ ಏನನ್ನು ಮಾಡುತ್ತೀರಾ? ಇನ್ನು ಎಷ್ಟು ಸಮಯ ಬೇಕು, ಅಂದರೆ ಇನ್ನೂ ಎಲ್ಲಿಯವರೆಗೂ ಸಮಯ ಬೇಕು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೀರಾ ತಾನೆ. ಮೀಟಿಂಗ್ ಅನ್ನು ಮಾಡುತ್ತೀರಾ ತಾನೆ. ಮೀಟಿಂಗ್ ನಲ್ಲಿ ಫೈನಲ್ ಮಾಡಿ ಉತ್ತರವನ್ನು ತಿಳಿಸಿ, ಸರಿ ತಾನೆ. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ. ಎಲ್ಲರೂ ನಾನು ಮಾಡಿ ತೋರಿಸಲೇಬೇಕು ಅನ್ನುವ ಉತ್ಸಾಹ ಎಲ್ಲರಲ್ಲೂ ಇದೆ ತಾನೆ. ನಾನು ಮಾಡಿ ತೋರಿಸಲೇಬೇಕು ಅನ್ನುವ ಉತ್ಸಾಹ ಎಲ್ಲರಲ್ಲೂ ಜಾಗೃತ ಆಗುತ್ತಿದೆ ತಾನೆ. ನಾನು ಸಂಪನ್ನ ಆಗಲೇಬೇಕು, ಸಂಪೂರ್ಣ ಆಗಲೇಬೇಕು. ಬಾಪ್ತಾದ ಇದೇ ಉಮಂಗ್ ಉತ್ಸಾಹವನ್ನು ಮಕ್ಕಳಲ್ಲಿ ತುಂಬುತ್ತಾರೆ. ಮಾಯಿ ಕೂಡ ನೋಡುತ್ತಿರುತ್ತದೆ. ಮಕ್ಕಳಲ್ಲಿ ಉಮಂಗ್ ಉತ್ಸಾಹ ಇದೆ ಅಂದ ಮೇಲೆ ಮಾಯೆ ಸ್ವಲ್ಪ ಏನನ್ನಾದರೂ ಮಾಡಿ ತೋರಿಸುತ್ತದೆ. ಏಕೆಂದರೆ ಈಗ ಇದು ಮಾಯೆಯ ಅಂತಿಮ ಸಮಯ ಆಗಿದೆ. ಮಾಯೆಯ ಅಂತಿಮ ಸಮಯ ಕೂಡ ಸಮೀಪದಲ್ಲಿ ಇದೆ. ಅಂದ ಮೇಲೆ ಮಾಯೆ ತನ್ನ ಬಳಿ ಎಷ್ಟೆಲ್ಲಾ ಅಸ್ತ್ರಶಸ್ತ್ರ ಇದೆಯೋ ಆ ಅಸ್ತ್ರಶಸ್ತ್ರವನ್ನು ಉಪಯೋಗ ಮಾಡುತ್ತದೆ. ಮತ್ತು ಮಾಯೆ ಹೇಗೆ ಪಾಲನೆಯನ್ನು ನೀಡುತ್ತದೆ ಅಂದರೆ ಮಕ್ಕಳಿಗೆ ಅರ್ಥವೇ ಆಗುವುದಿಲ್ಲ. ಇದು ಮಾಯೆಯ ಪಾಲನೆ ಆಗಿದೆ ಎಂದು ಮಕ್ಕಳಿಗೆ ಅರ್ಥವೇ ಆಗುವುದಿಲ್ಲ. ಇದು ಮಾಯೆಯ ಮತ ಆಗಿದೆ ಅನ್ನುವುದೇ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಇದು ಮಾಯೆಯ ಮತ ಆಗಿದೆಯೋ ಪರಮಾತ್ಮ ತಂದೆಯ ಮತ ಆಗಿದೆಯೋ ಅನ್ನುವುದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಇದು ಮಾಯೆಯ ಮತ ಆಗಿದೆಯೋ ಅಥವಾ ಪರಮಾತ್ಮ ತಂದೆಯ ಮತ ಆಗಿದೆಯೋ ಅನ್ನುವ ಮಾತನ್ನು ಮಕ್ಕಳು ಮಿಕ್ಸ್ ಮಾಡಿಕೊಂಡು ಬಿಡುತ್ತಾರೆ. ಸೂಕ್ಷ್ಮ ದೇವತಾ ಸ್ವರೂಪವನ್ನು ರೂಪಿಸಿಕೊಳ್ಳುವಾಗ ಯಾವ ಮಾತು ವಿಘ್ನವನ್ನು ಹಾಕುತ್ತದೆ ಅಥವಾ ಅಡೆತಡೆಯನ್ನು ಹಾಕುತ್ತದೆ, ಅಥವಾ ವಿಶೇಷ ಪುರುಷಾರ್ಥದಲ್ಲಿ ಯಾವ ಮಾತು ಅಡೆತಡೆಯನ್ನು ಹಾಕುತ್ತದೆ, ಅದರಲ್ಲೂ ಕೂಡ 2 ಶಬ್ದವೇ ಇದೆ. ಆ 2 ಶಬ್ದ ಸಾಮಾನ್ಯವಾದ ಶಬ್ದ ಆಗಿದೆ, ಕಷ್ಟದ ಶಬ್ದ ಅಲ್ಲ. ಮತ್ತು ಅನೇಕ ಬಾರಿ ಆ ಶಬ್ದವನ್ನು ನೀವು ಉಪಯೋಗ ಮಾಡುತ್ತೀರಾ. ಆ ಶಬ್ದ ಯಾವುದಾಗಿದೆ? ನಾನು ಮತ್ತು ನನ್ನದು ಅನ್ನುವಂತಹ ಶಬ್ದ. ಬಾಪ್ತಾದ ಬಹಳ ಸಹಜ ವಿಧಿಯನ್ನು ಮೊದಲೇ ತಿಳಿಸಿದ್ದಾರೆ. ಈ ನಾನು ಮತ್ತು ನನ್ನದು ಅನ್ನುವುದನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ನಾನು ಮತ್ತು ನನ್ನದು ಅನ್ನುವುದನ್ನು ಪರಿವರ್ತನೆ ಮಾಡಿಕೊಳ್ಳುವುದು ಹೇಗೆ ಅನ್ನುವುದು ನೆನಪಿದೆ ತಾನೆ. ನೋಡಿ, ಯಾವ ಸಮಯದಲ್ಲಿ ನೀವು ನಾನು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆ ಸಮಯದಲ್ಲಿ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ವರೂಪ ನಿಮ್ಮ ಸಮ್ಮುಖದಲ್ಲಿ ಕಾಣಿಸಬೇಕು. ನಾನು ಅನ್ನುವ ಶಬ್ದವನ್ನು ಹೇಳಿದಾಗ ಆತ್ಮದ ಸ್ವರೂಪವನ್ನು ಸಮ್ಮುಖದಲ್ಲಿ ನೋಡಿ. ನಾನು ಅನ್ನುವ ಶಬ್ದವನ್ನು ಹೇಳುವಾಗ ಕೇವಲ ನಾನು ಎಂದು ಹೇಳಬೇಡಿ, ನಾನು ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡು ನಾನು ಎಂದು ಹೇಳಿ. ನಾನು ಅನ್ನುವ ಶಬ್ದವನ್ನು ಹೇಳಿದಾಗ ಸ್ವಾಭಾವಿಕವಾಗಿ ಆತ್ಮದ ಸ್ಮೃತಿಯನ್ನು ತಂದುಕೊಳ್ಳಿ. ನಾನು ಅನ್ನುವ ಶಬ್ದದ ಹಿಂದೆ ಆತ್ಮ ಅನ್ನುವ ಶಬ್ದವನ್ನು ಸೇರಿಸಿ ನಾನು ಆತ್ಮ ಆಗಿದ್ದೇನೆ ಎಂದು ಹೇಳಿ. ಯಾವಾಗ ನನ್ನದು ಅನ್ನುವ ಶಬ್ದವನ್ನು ಹೇಳುತ್ತೀರೋ ಆಗ ಮೊದಲು ನನ್ನ ಬಾಬಾ ಎಂದು ಹೇಳಿ. ನನ್ನ ರುಮಾಲ್, ನನ್ನ ಸೀರೆ, ಇದು ನನ್ನದು, ಅದು ನನ್ನದು ಎಂದು ಹೇಳುತ್ತೀರಾ. ಆದರೆ ಎಲ್ಲದಕ್ಕಿಂತ ಮೊದಲು ನನ್ನ ಬಾಬಾ, ಮೇರಾ ಬಾಬಾ ಎಂದು ಹೇಳಬೇಕು. ನನ್ನದು ಅನ್ನುವ ಶಬ್ದವನ್ನು ಹೇಳಿದ ತಕ್ಷಣ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕಾಣಿಸಬೇಕು. ನಾನು ಅನ್ನುವ ಶಬ್ದವನ್ನು ಹೇಳಿದಾಗ ಆತ್ಮ ಸಮ್ಮುಖದಲ್ಲಿ ಕಾಣಿಸಬೇಕು.
ಇದು ಸ್ವಾಭಾವಿಕ ಗುಣ ಆಗಿಬಿಡಬೇಕು ಮತ್ತು ನಿಮ್ಮ ಸ್ವಭಾವ ಆಗಿಬಿಡಬೇಕು. ಈ ಮಾತನ್ನು ಸ್ವಭಾವವನ್ನಾಗಿ ಮಾಡಿಕೊಳ್ಳುವುದು ಸಹಜ ಆಗಿದೆಯೋ ಅಥವಾ ಕಷ್ಟ ಆಗಿದೆಯೋ? ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ಎಂದು. ಆದರೆ ನಾನು ಅನ್ನುವ ಶಬ್ದವನ್ನು ಹೇಳುವ ಸಮಯದಲ್ಲಿ ನಾನು ಆತ್ಮ ಎಂದು ನೀವು ಸ್ವೀಕಾರವನ್ನು ಮಾಡುವುದಿಲ್ಲ. ನಾನು ಆತ್ಮ ಆಗಿದ್ದೇನೆ ಎಂದು 100% ಒಪ್ಪಿಕೊಂಡಿದ್ದೀರಾ. ನಾನು ಆತ್ಮ ಎಂದು ಸ್ವೀಕಾರ ಕೂಡ ಮಾಡುತ್ತೀರಾ. ನಂತರ ದೇಹಾಭಿಮಾನ ನಮ್ಮ ಸ್ವಭಾವ ಆಯಿತು. ಆಗ ನಾನು ದೇಹ ಎಂದು ನೆನಪು ಮಾಡಿಕೊಳ್ಳಲು ಕಷ್ಟವನ್ನು ಪಡಬೇಕಾಯಿತೇನು? ನಾನು ದೇಹ ಅನ್ನುವುದು ಸ್ವಾಭಾವಿಕವಾಗಿ ನೆನಪಿನಲ್ಲಿ ಇತ್ತು ತಾನೆ. ಅಂದ ಮೇಲೆ ನಾನು ಅನ್ನುವ ಶಬ್ದವನ್ನು ಬಾಯಿಂದ ಹೇಳುವುದಕ್ಕಿಂತ ಮೊದಲು ನಾನು ಅನ್ನುವುದು ಸಂಕಲ್ಪದಲ್ಲಿ ಬರುತ್ತದೆ ತಾನೆ. ಯಾವಾಗ ಸಂಕಲ್ಪದಲ್ಲಿ ನಾನು ಅನ್ನುವ ಶಬ್ದ ಬರುತ್ತದೆಯೋ ಆಗ ತಕ್ಷಣ ನಾನು ಆತ್ಮ ಆಗಿದ್ದೇನೆ ಅನ್ನುವ ಸ್ವರೂಪ ಸಮ್ಮುಖದಲ್ಲಿ ಕಾಣಿಸಬೇಕು. ಈ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಸಹಜ ಆಗಿದೆಯೋ ಅಥವಾ ಇಲ್ಲವೋ? ಕೇವಲ ನಾನು ಅನ್ನುವ ಶಬ್ದವನ್ನು ಹೇಳಬೇಡಿ. ನಾನು ಆತ್ಮ ಎಂದು ತಿಳಿದುಕೊಂಡು ಆತ್ಮದ ಜೊತೆಗೆ ನಾನು ಅನ್ನುವ ಶಬ್ದವನ್ನು ಹೇಳಿ. ಆಗ ನಾನು ಆತ್ಮ ಅನ್ನುವುದು ಪಕ್ಕಾ ಆಗುತ್ತದೆ. ಹೇಗೆ ಶರೀರದ ಹೆಸರು ಪಕ್ಕಾ ರೂಪದಲ್ಲಿ ಧಾರಣೆ ಆಗಿದೆ ತಾನೆ. ಯಾರಾದರೂ ಬೇರೆಯವರನ್ನು ಕೂಗಿ ಕರೆದರೂ ಕೂಡ ನೀವು ಆ ಕಡೆ ತಿರುಗಿ ನೋಡುತ್ತೀರಾ ತಾನೆ. ಅಂದ ಮೇಲೆ ನಾನು ಆತ್ಮ ಆಗಿದ್ದೇನೆ. ಆತ್ಮಕ್ಕೆ ಬಾಪ್ತಾದ ಸಂಸಾರ ಆಗಿದ್ದಾರೆ. ಆತ್ಮನಾದ ನನಗೆ ಪರಮಾತ್ಮ ತಂದೆಯೇ ಸಂಸಾರ ಆಗಿದ್ದಾರೆ. ಆತ್ಮನ ಸಂಸ್ಕಾರ ಅಂದರೆ ಬ್ರಾಹ್ಮಣನಿಂದ ಸೂಕ್ಷ್ಮ ದೇವತೆ ಆಗುವುದು, ಸೂಕ್ಷ್ಮ ದೇವತೆಯಿಂದ ದೇವತೆ ಆಗುವುದೇ ಆತ್ಮದ ಸಂಸ್ಕಾರ ಆಗಿದೆ. ಅಂದ ಮೇಲೆ ಏನನ್ನು ಮಾಡುತ್ತೀರಾ? ಈಗ ಈ ಮನಸ್ಸಿನ ಡ್ರಿಲ್ ಅನ್ನು ಮಾಡಿ. ವರ್ತಮಾನ ಸಮಯದಲ್ಲಿ ಡಾಕ್ಟರ್ ಕೂಡ ಹೇಳುತ್ತಾರೆ ಡ್ರಿಲ್ ಅನ್ನು ಮಾಡಿ, ಡ್ರಿಲ್ ಅನ್ನು ಮಾಡಿ, ಎಕ್ಸರ್ಸೈಸ್ ಅನ್ನು ಮಾಡಿ ಎಂದು. ಅಂದ ಮೇಲೆ ಈಗ ನೀವು ಈ ಎಕ್ಸರ್ಸೈಸ್ ಅನ್ನು ಮಾಡಿ. ನಾನು ಆತ್ಮ ಆಗಿದ್ದೇನೆ ಮತ್ತು ಪರಮಾತ್ಮ ತಂದೆ ನನ್ನವರಾಗಿದ್ದಾರೆ ಅಂದರೆ ಮೇರಾ ಬಾಬಾ ಅನ್ನುವ ಎಕ್ಸರ್ಸೈಸ್ ಅನ್ನು ಮಾಡಿ. ಏಕೆಂದರೆ ನಾಟಕಕ್ಕನುಸಾರವಾಗಿ ಸಮಯದ ಗತಿಯನ್ನು ಸ್ವಲ್ಪ ಸ್ಲೋ ಮಾಡಬೇಕಾಗುತ್ತದೆ. ಅಂದರೆ ಸಮಯವನ್ನು ಸ್ವಲ್ಪ ನಿಧಾನವಾಗಿ ಹೋಗುವಂತೆ ಮಾಡಬೇಕಾಗುತ್ತದೆ. ಹಾಗೆ ನೋಡಿದರೆ ರಚಯಿತ ಆದಂತಹ ನೀವು ತೀವ್ರ ಗತಿಯಲ್ಲಿ ಮುಂದಿರಬೇಕು. ನಿಮ್ಮ ರಚನೆಯಾದಂತಹ ಸಮಯ ತೀವ್ರ ಗತಿಯಲ್ಲಿ ಮುಂದೆ ಹೋಗಬಾರದು. ಆದರೆ ವರ್ತಮಾನ ಸಮಯಕ್ಕನುಸಾರವಾಗಿ ಸಮಯ ತೀವ್ರ ಗತಿಯಲ್ಲಿ ಮುಂದೆ ಹೋಗುತ್ತಿದೆ. ಪ್ರಕೃತಿ ಕೂಡ ಎವ್ವರೆಡಿ ಆಗಿದೆ. ಕೇವಲ ಪರಮಾತ್ಮ ತಂದೆಯ ಆದೇಶಕ್ಕೋಸ್ಕರ ಪ್ರಕೃತಿ ನಿಂತಿದೆ. ಅಂದರೆ ತಂದೆಯ ಆದೇಶಕ್ಕೋಸ್ಕರ ಪ್ರಕೃತಿ ಕಾಯುತ್ತಿದೆ. ನಾಟಕ ಸಮಯಕ್ಕೆ ಆರ್ಡರ್ ಅನ್ನು ಕೊಡುತ್ತದೆ ತಾನೆ. ಸ್ಥಾಪನೆಯ ಕಾರ್ಯವನ್ನು ಮಾಡುವಂತವರು ಒಂದು ವೇಳೆ ಎವ್ವರೆಡಿ ಆಗದೇ ಇದ್ದರೆ ವಿನಾಶದ ನಂತರ ಏನು ಪ್ರಳಯ ಆಗಬೇಕೇನು? ಪ್ರಳಯ ಆಗುತ್ತದೆಯೇನು? ವಿನಾಶದ ನಂತರ ಸ್ಥಾಪನೆ ಆಗಲೇಬೇಕು ತಾನೆ. ಅಂದ ಮೇಲೆ ಸ್ಥಾಪನೆಗೆ ನಿಮಿತ್ತ ಆದಂತವರು ಸಮಯಕ್ಕನುಸಾರವಾಗಿ ಎವ್ವರೆಡಿ ಆಗಿರಬೇಕು. ಬಾಪ್ತಾದ ನೀವು ಎವ್ವರೆಡಿ ಆಗಿರುವುದನ್ನು ನೋಡಲು ಬಯಸುತ್ತಾರೆ. ಹೇಗೆ ಬ್ರಹ್ಮ ತಂದೆ ನಂಬರ್ 1 ಅರ್ಜುನ ಆದರೂ ತಾನೆ, ಬ್ರಹ್ಮ ತಂದೆ ಉದಾಹರಣಾ ಸ್ವರೂಪ ಆದರೂ ತಾನೆ, ಅದೇ ರೀತಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತವರು ಏನಾಗುತ್ತಾರೆ? ಸ್ವಯಂ ಅನ್ನು ನೋಡಿಕೊಳ್ಳಿ ಮತ್ತು ಸಮಯವನ್ನು ನೋಡಿ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಆಗುವಂತಹ ಆತ್ಮರಾದ ನೀವು ನಿಮಿತ್ತ ಭಾವನೆ ಮತ್ತು ನಮ್ರ ಭಾವನೆ ಅನ್ನುವ 2 ಶಬ್ದಕ್ಕೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಬೇಕು. ಆಗ ದೇಹಾಭಿಮಾನದ ನನ್ನತನ ಅನ್ನುವಂಥದ್ದು ಸಮಾಪ್ತಿಯಾಗುತ್ತದೆ. ನಮ್ರರಾದಾಗ, ನಿಮಿತ್ತರಾದಾಗ ನನ್ನತನ ಸಮಾಪ್ತಿಯಾಗುತ್ತದೆ. ನಾನು ನಿಮಿತ್ತ ಆಗಿದ್ದೇನೆ ಮತ್ತು ನನ್ನ ಸ್ವಭಾವ ನಮ್ರ ಸ್ವಭಾವ ಆಗಿದೆ. ಎಷ್ಟು ನಮ್ರರಾಗುತ್ತೀರೋ ಅಷ್ಟು ಗೌರವ ಪ್ರಾಪ್ತಿಯಾಗುತ್ತದೆ. ಏಕೆಂದರೆ ಯಾರು ನಮ್ರರಾಗುತ್ತಾರೋ ಅವರು ಸರ್ವರಿಗೂ ಪ್ರಿಯರಾಗುತ್ತಾರೆ. ಮತ್ತು ಯಾವಾಗ ನೀವು ಪ್ರಿಯರಾಗುತ್ತೀರೋ ಆಗ ಸ್ವಾಭಾವಿಕವಾಗಿ ನಿಮಗೆ ಗೌರವ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ನಿಮಿತ್ತ ಭಾವ, ನಮ್ರತೆಯ ಭಾವ ಮತ್ತು ಭಾವನೆ, ಶುಭ ಭಾವನೆಯನ್ನು ಧಾರಣೆ ಮಾಡಿಕೊಳ್ಳಿ. ಭಾವ ಮತ್ತು ಭಾವನೆ ಅನ್ನುವ 2 ಮಾತಿದೆ. ಅಂದ ಮೇಲೆ ನಿಮಿತ್ತ ಭಾವ ಮತ್ತು ನಮ್ರತೆಯ ಭಾವ ಹಾಗೂ ನಿಮಿತ್ತ ಭಾವನೆ ಹಾಗೂ ನಮ್ರತೆಯ ಭಾವನೆ ಪ್ರತಿಯೊಬ್ಬರ ಬಗ್ಗೆ ಇರಬೇಕು. ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ ಇರಬೇಕು. ಅವರು ಎಂತಹ ವ್ಯಕ್ತಿಗಳು ಬೇಕಾದರೂ ಆಗಿರಬಹುದು. ಆದರೆ ನೀವು ನಿಮಿತ್ತ ಭಾವನೆ ಉಳ್ಳವರಾಗಿ, ನಮ್ರತೆಯ ಭಾವವುಳ್ಳವರಾಗಿ ಮತ್ತು ಶುಭ ಭಾವನೆಯ ವಾತಾವರಣವನ್ನು ಹೇಗೆ ರೂಪಿಸಬೇಕು ಅಂದರೆ
ನಿಮ್ಮ ಸಮ್ಮುಖದಲ್ಲಿರುವಂತಹ ಆತ್ಮರನ್ನು ನಿಮ್ಮ ಶುಭ ಭಾವನೆಯ ವೈಬ್ರೇಷನ್ ಚೇಂಜ್ ಮಾಡಿಬಿಡಬೇಕು. ನೀವೀಗ ಎಂತಹ ಶುಭ ಭಾವನೆಯ ವಾತಾವರಣವನ್ನು ರೂಪಿಸಬೇಕು ಅಂದರೆ ಆ ವೈಬ್ರೇಷನ್ ಅಲ್ಲಿ ನಿಮ್ಮ ಸಮ್ಮುಖದಲ್ಲಿರುವಂತಹ ಆತ್ಮರು ಪರಿವರ್ತನೆ ಆಗಿಬಿಡುತ್ತಾರೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿರುತ್ತಾರೆ. ವಾರ್ತಾಲಾಪದಲ್ಲಿ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ, ಒಂದನೆಯದಾಗಿ ನಾನು ಮನಸ್ಸಿನಲ್ಲಿ ಶುಭ ಭಾವನೆಯನ್ನು ಇಟ್ಟುಕೊಂಡೆ, ಆದರೂ ಕೂಡ ಅವರು ಬದಲಾಗಲಿಲ್ಲ. ನಾನು ಶುಭ ಭಾವನೆಯನ್ನು ಇಟ್ಟುಕೊಂಡಿದ್ದರೂ ಕೂಡ ಅವರು ಬದಲಾಗುತ್ತಿಲ್ಲ. ನಂತರ ನಾನು ಸಾಕಾಗಿ ಬಿಟ್ಟೆ, ಅಂದರೆ ನನಗೆ ಸುಸ್ತಾಗಿ ಬಿಟ್ಟಿತು, ನಾನು ಬೇಸರಕ್ಕೊಳಗಾದೆ ಎಂದು ಹೇಳುತ್ತಾರೆ. ಪಾಪ, ಈಗ ಆ ಆತ್ಮರ ವೃತ್ತಿ ಏನಿದೆ, ಆ ಆತ್ಮರ ದೃಷ್ಟಿ ಏನಿದೆ, ಆ ವೃತ್ತಿ ಮತ್ತು ದೃಷ್ಟಿ ಕಲ್ಲಿನ ಸಮಾನ ಆಗಿದೆ. ಕಲ್ಲಿನ ಸಮಾನ ಆಗಿರುವಂತಹ ವೃತ್ತಿ ಮತ್ತು ದೃಷ್ಟಿ ಪರಿವರ್ತನೆ ಆಗಲು ಸ್ವಲ್ಪ ಸಮಯ ಅಂತೂ ಬೇಕು ತಾನೆ. ಒಳ್ಳೆಯದು, ನೀವು ತಿಳಿದುಕೊಳ್ಳಿ, ಅವರು ಬದಲಾಗುತ್ತಿಲ್ಲ ಎಂದು. ಅವರು ಬದಲಾಗದೇ ಇದ್ದರೂ ಕೂಡ ನೀವು ನಿಮ್ಮನ್ನು ಸರಿಯಾಗಿ ಇಟ್ಟುಕೊಳ್ಳಿ. ನೀವು ಸದಾ ನಿಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ನೀವೇಕೆ ಬೇಸರಕ್ಕೊಳಗಾಗುತ್ತೀರಾ? ನೀವು ಬೇಸರಕ್ಕೊಳಗಾಗಬೇಡಿ. ಒಳ್ಳೆಯದು, ಅವರು ಬದಲಾಗದೇ ಇದ್ದರೂ ಕೂಡ ಅವರ ಜೊತೆಗೆ ನಾನು ಅವರಂತೆ ಬದಲಾಗಿ ಬಿಡಬಾರದು. ಒಂದು ವೇಳೆ ನೀವು ಬೇಸರಕ್ಕೊಳಗಾದರೆ ಇದು ಶಕ್ತಿಶಾಲಿ ಸ್ಥಿತಿ ಆಯಿತೇನು? ನೀವು ಬೇಸರಕ್ಕೊಳಗಾದರೆ ನೀವು ಅವರನ್ನು ಪರಿವರ್ತನೆ ಮಾಡಿದಂತೆ ಆಯಿತೇನು? ನೀವು ನಿಮ್ಮ ಸ್ವಮಾನದ ಸೀಟನ್ನು ಏಕೆ ಬಿಡುತ್ತೀರಾ? ವ್ಯರ್ಥ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಏಕೆ ಹೇಳಲಾಗುತ್ತದೆ? ವ್ಯರ್ಥ ವಿಚಾರವನ್ನು ಮಾಡುವುದು ಅಂದರೆ ಮಾಯೆಗೋಸ್ಕರ ಬಾಗಿಲನ್ನು ತೆರೆಯುವುದಾಗಿದೆ. ಬಾಗಿಲನ್ನು ಮುಚ್ಚುವುದು ನಂತರ ಬಹಳ ಕಷ್ಟ ಆಗುತ್ತದೆ. ಆದ್ದರಿಂದ ಏಕೆ ಎಂದು ವಿಚಾರವನ್ನು ಮಾಡಬೇಡಿ. ದಯಾಹೃದಯಿಗಳಾಗಿ ವೈಬ್ರೇಷನ್ ಅನ್ನು ನೀಡುತ್ತಾ ಇರಿ. ನೀವು ನಿಮ್ಮ ಸೀಟನ್ನು ಬಿಟ್ಟಾಗ ನೀವು ಬೇಸರಕ್ಕೊಳಗಾಗುತ್ತೀರಾ? ನೀವು ಏಕೆ ಸೀಟನ್ನು ಬಿಡುತ್ತೀರಾ? ನೆನಪಿನಲ್ಲಿ ಇಟ್ಟುಕೊಳ್ಳಿ, ಎಂದು ಸೀಟ್ನಿಂದ ಕೆಳಗಡೆ ಬರುವುದಿಲ್ಲ. ಯಾವ ಕಾರಣಕ್ಕೂ ಶ್ರೇಷ್ಠ ಸ್ಥಿತಿ ಅನ್ನುವ ಸೀಟ್ನಿಂದ ಕೆಳಗಡೆ ಬರಬಾರದು ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬಂದರೆ ಮಾಯೆ ಬಹಳಷ್ಟು ವಿರೋಧವನ್ನು ಮಾಡುತ್ತದೆ. ವ್ಯಕ್ತಿಗೆ ವಿರೋಧವನ್ನು ಮಾಡುತ್ತಾರೆ. ಸ್ವಭಾವ ಸಂಸ್ಕಾರದಲ್ಲೂ ಕೂಡ ವಿರೋಧ ನಡೆಯುತ್ತದೆ. ವಿಚಾರದಲ್ಲೂ ಕೂಡ ವಿರೋಧ ಉತ್ಪನ್ನ ಆಗುತ್ತದೆ. ಆದ್ದರಿಂದ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ. ಅಂದ ಮೇಲೆ ನಾಳೆ ಏನನ್ನು ಮಾಡುತ್ತೀರಾ? ನೆನಪಿನಲ್ಲಿ ಇದೆ ತಾನೆ. ಬಾಪ್ತಾದರವರ ಬಗ್ಗೆ ಪ್ರೀತಿ ಇದೆ ತಾನೆ. ಅಂದ ಮೇಲೆ ಬಾಪ್ತಾದ ತಿಳಿದುಕೊಳ್ಳುತ್ತಾರೆ, ಈಗ ಎಲ್ಲಾ ಮಕ್ಕಳು ಬ್ರಹ್ಮ ತಂದೆಯ ಸಮಾನ ಆಗಬೇಕು ಎಂದು. ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ವಿರೋಧಿಗಳು ಬಂದರೋ ಅಥವಾ ಇಲ್ಲವೋ? ವಿರೋಧಿಗಳು ಬಂದರು ತಾನೆ. ಬ್ರಹ್ಮ ತಂದೆಯನ್ನು ವಿರೋಧ ಮಾಡಿದರೋ ಅಥವಾ ಇಲ್ಲವೋ? ಮಾಡಿದರು ತಾನೆ. ಮಾಯೆ ಕೂಡ ಬ್ರಹ್ಮ ತಂದೆಯನ್ನು ವಿರೋಧ ಮಾಡಿತು. ಆತ್ಮರು ಕೂಡ ವಿರೋಧವನ್ನು ಮಾಡಿದರು. ಪ್ರಕೃತಿ ಕೂಡ ಬ್ರಹ್ಮ ತಂದೆಯನ್ನು ವಿರೋಧ ಮಾಡಿತು. ಆದರೆ ಬ್ರಹ್ಮ ತಂದೆ ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ತ್ಯಾಗ ಮಾಡಿದರೇನು? ಬ್ರಹ್ಮ ತಂದೆ ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ಎಂದೂ ತ್ಯಾಗ ಮಾಡಲಿಲ್ಲ. ಆದ್ದರಿಂದ ಬ್ರಹ್ಮ ತಂದೆ ಸೂಕ್ಷ್ಮ ದೇವತೆ ಆದರು. ಅಂದ ಮೇಲೆ ಈಗ ನೀವು ಕೂಡ ಸ್ವಯಂವನ್ನು ಸೂಕ್ಷ್ಮ ದೇವತೆ ಎಂದು ತಿಳಿದುಕೊಂಡು ವ್ಯವಹಾರವನ್ನು ಮಾಡಿ. ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ತಿಳಿದುಕೊಳ್ಳಿ ಮತ್ತು ಒಬ್ಬರು ಇನ್ನೊಬ್ಬರನ್ನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ನೋಡಿ. ಎಲ್ಲರೂ ಸೂಕ್ಷ್ಮ ದೇವತೆಗಳಾಗಿದ್ದಾರೆ ಅನ್ನುವ ರೂಪದಲ್ಲಿ ನೋಡಿ. ಸೂಕ್ಷ್ಮ ದೇವತೆಯಾದ ನನಗೆ ಹಳೆಯ ಸಂಸಾರದ ಜೊತೆಗೂ ಸಂಬಂಧ ಇಲ್ಲ, ಹಳೆಯ ಸಂಸ್ಕಾರದ ಜೊತೆಗೂ ಸಂಬಂಧ ಇಲ್ಲ, ಮತ್ತು ಈ ಜಗತ್ತಿನ ಯಾವ ಬ್ರಾಹ್ಮಣರ ಜೊತೆಗೂ ಸಂಬಂಧ ಇಲ್ಲ. ಎಲ್ಲಾ ಸಂಬಂಧ ಸಮಾಪ್ತಿಯಾಗಿದೆ. ಈಗ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ. ಎಲ್ಲರೂ ಸೂಕ್ಷ್ಮ ದೇವತೆ ಆಗಿದ್ದಾರೆ. ಇವರೂ ಸೂಕ್ಷ್ಮ ದೇವತೆ ಆಗಿದ್ದಾರೆ, ಅವರೂ ಸೂಕ್ಷ್ಮ ದೇವತೆ ಆಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡಿ. ಅನ್ನುವ ವೈಬ್ರೇಷನ್ ಅನ್ನೇ ಎಲ್ಲಾ ಕಡೆ ಹರಡಿ. ಎಲ್ಲರೂ ಸೂಕ್ಷ್ಮ ದೇವತೆಗಳು ಅನ್ನುವ ವೈಬ್ರೇಷನ್ ಅನ್ನು ಹರಡಿ. ಒಳ್ಳೆಯದು. ಈಗ 1 ನಿಮಿಷದಲ್ಲಿ ಇಂತಹ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಶಕ್ತಿಯಿಂದ ಸಂಪನ್ನಾಗಿ ವಿಶ್ವದ ಆತ್ಮರಿಗೆ ಶಕ್ತಿಯ ಕಿರಣವನ್ನು ಕೊಡಿ. 4 ಕಡೆ ಇರುವಂತಹ ಆತ್ಮರಿಗೆ ನಿಮ್ಮ ಶಕ್ತಿಯ ವೈಬ್ರೇಷನ್ ಅನ್ನು ನೀಡಿ. ವಿಶ್ವದ 4 ಕಡೆ ನಿಮ್ಮ ಶಕ್ತಿಯ ವೈಬ್ರೇಷನ್ ಹೋಗಿ ತಲುಪಬೇಕು. ಎಲ್ಲರೂ ಡೆಡ್ ಸೈಲೆನ್ಸ್ ನ ಅನುಭವವನ್ನು ಮಾಡಿ. ಸತ್ತಾಗ ಎಷ್ಟು ಶಾಂತಿಯಲ್ಲಿ ಸ್ಥಿತ ಆಗುತ್ತಾರೋ ಅಂತಹ ಶಾಂತಿಯ ಅನುಭವವನ್ನು ಮಾಡಿ. ಒಳ್ಳೆಯದು. 4 ಕಡೆ ಇರುವಂತಹ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಯಾದಂತಹ ಮಕ್ಕಳಿಗೆ ಸದಾ ಸ್ವದರ್ಶನದ ಮೂಲಕ ಸ್ವಯಂ ಅನ್ನು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಳ್ಳುವಂತಹ, ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತಹ
ಆಜ್ಞಾಪಾಲಕ ಮಕ್ಕಳಿಗೆ ಸದಾ ಡಬ್ಬಲ್ ಲೈಟ್ ಆಗಿ ಸೇವೆ ಮತ್ತು ಪುರುಷಾರ್ಥವನ್ನು ಮಾಡುವಂತಹ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿರುವ ಆತ್ಮರಿಗೆ ಸದಾ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ವಿರೋಧವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಸಂಗಮ ಯುಗದ ಪ್ರತ್ಯಕ್ಷ ಫಲದ ಅನುಭವವನ್ನು ಮಾಡುವಂತಹ ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ, ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪಕ್ಕೆ ತರುವಂತಹ ಸದಾ ಶುಭ ಚಿಂತಕರು ಮತ್ತು ಸ್ವಚಿಂತಕರು ಆಗಿ. ಸೇವೆಯಲ್ಲಿ ಸಫಲತೆಗೆ ಆಧಾರ ಶುಭ ಚಿಂತಕ ವೃತ್ತಿಯಾಗಿದೆ. ಏಕೆಂದರೆ ನಿಮ್ಮ ಈ ವೃತ್ತಿ ಆತ್ಮರಲ್ಲಿ ಗ್ರಹಿಸುವಂತಹ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಮತ್ತು ಆತ್ಮರಲ್ಲಿ ಜ್ಞಾನವನ್ನು ತಿಳಿದುಕೊಳ್ಳಬೇಕು ಅನ್ನುವ ಆಸಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಅದರ ಮೂಲಕ ವಾಣಿಯ ಸೇವೆಯಲ್ಲಿ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ಆತ್ಮರಲ್ಲಿ ತಿಳಿದುಕೊಳ್ಳಬೇಕು ಅನ್ನುವ ಆಸಕ್ತಿ ಜಾಸ್ತಿಯಾಗುತ್ತದೆಯೋ ಆಗ ವಾಣಿಯ ಸೇವೆಯಲ್ಲಿ ಸಹಜವಾಗಿ ಸಫಲತೆ ಸಿಗುತ್ತದೆ. ಮತ್ತು ಸ್ವಯಂಗೋಸ್ಕರ ಸ್ವಚಿಂತನೆಯನ್ನು ಮಾಡುವಂತಹ ಸ್ವಚಿಂತಕ ಆತ್ಮರು ಸದಾ ಮಾಯಾಪ್ರೂಫ್ ಆಗಿರುತ್ತಾರೆ. ಅವರು ಎಂದೂ ಕೂಡ ಅನ್ಯರ ಅವಗುಣವನ್ನು ಗ್ರಹಿಸಿಕೊಳ್ಳುವುದಿಲ್ಲ, ಅಂದರೆ ಅನ್ಯರ ದುರ್ಬಲತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಮತ್ತು ವ್ಯಕ್ತಿ ಅಥವಾ ವೈಭವದ ಆಕರ್ಷಣೆಯಿಂದ ಅವರು ಸಂಪೂರ್ಣ ಪ್ರೂಫ್ ಆಗಿರುತ್ತಾರೆ, ಅಂದರೆ ದೂರ ಆಗಿರುತ್ತಾರೆ. ಅಂದ ಮೇಲೆ ಯಾವಾಗ ಈ ಎರಡೂ ವರದಾನವನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ಪ್ರತ್ಯಕ್ಷತೆಯ ಸಮಯ ಸಮೀಪಕ್ಕೆ ಬರುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ನಿಮ್ಮ ಸಂಕಲ್ಪವನ್ನೂ ಕೂಡ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿ, ಆಗ ಸರ್ವ ಪ್ರಕಾರದ ದುರ್ಬಲತೆ ಸ್ವತಃ ದೂರ ಆಗುತ್ತದೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿ ಅಂತರ್ಮುಖಿಗಳಾಗಿ ಪರಮಾತ್ಮ ತಂದೆಯ ಪ್ರೀತಿಯ ಅನುಭವವನ್ನು ಮಾಡುವುದಕ್ಕೋಸ್ಕರ ಅಂತರ್ಮುಖಿಗಳಾಗಿ ಈ ದೇಹದಿಂದ ಭಿನ್ನ ಆಗಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ. ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇರಿ, ಆಗ ಹಳೆಯ ಜಗತ್ತಿನ ವಾತಾವರಣದಿಂದ ದೂರ ಆಗಿ ಬಿಡುತ್ತೀರಾ. ಆಗ ವಾತಾವರಣದ ಪ್ರಭಾವ ನಿಮ್ಮ ಮೇಲೆ ಆಗಲು ಸಾಧ್ಯ ಇಲ್ಲ. ಒಳ್ಳೆಯದು. ಓಂ ಶಾಂತಿ.